ಆದರೂ ಅವಳ ಮಾತುಗಳು ಯಾಕೆ ಲೆಕ್ಕಿಸ್ಕೊಳ್ತೀಯ ನೀನು ಅಂತ ಕೇಳಿದ್ಲು ಅಕ್ಷರ. ಇಲ್ಲ ಅಕ್ಕಿ, ಅವಳು ಹೇಳಿದ್ರಳು ಕೂಡ ನಿಜ ಇದೆ. ಏನು ನಿಜ ಇಲ್ಲದೆ ಇಲ್ವಲ್ಲ? ನಿಜಕ್ಕೂ ನಾನು ಯಾರು ಅಂತ ಕೇಳ್ದ ವಿರಕ್ತಿಯಿಂದ. ಕೋಪದಿಂದ ಸೂರ್ಯನ ಕೆನ್ನೆಗೆ ಹೊಡೆದು, ಈ ವಿಷಯ ನನ್ನ ಹತ್ರ ಅಲ್ಲ, ಕೋಪದಿಂದ ಹತ್ರ ಹೋದ ಅಣ್ಣನ ಹತ್ರ ಕೇಳು, ಆಗ ಅಣ್ಣ ಹೇಳ್ತಾನೆ ನೀನು ಯಾರು ಅನ್ನೋದನ್ನ ಅಂದ್ಲು. ಸೂರ್ಯ ತನ್ನ ಬಾಧೆನ ಪಕ್ಕಕ್ಕಿಟ್ಟು ಸಣ್ಣದಾಗಿ ನಕ್ಕು. ಬೇಡ ಬಿಡು, ನೀನೇನಾದರೂ ಒಂದು ಪೆಟ್ಟಿಗೆ ಸುಮ್ಮನಾದೆ. ಅದೇ ನೀನು ಅಣ್ಣ ಆದರೆ ನಾನು ಹಾಸ್ಪಿಟಲ್ಗೆ ಸೇರೋವರೆಗೂ ಒಡೆದು ಹೇಳ್ತಾನೆ ಅಂದ ಸೂರ್ಯ. ಹೌದಲ್ಲ, ಒಳ್ಳೆ ಜ್ಞಾನೋದಯ ಆಯಿತು ಅಂತ ಹೇಳಿ ಅಕ್ಷರ ಸೂರ್ಯನ ಕೆನ್ನೆ ಸವರದ್ಲು. ಸರಿ, ನೀನು ಅದನ್ನೇನು ಲೆಕ್ಕಿಸ್ಕೊಳ್ಬೇಡ, ರೆಸ್ಟ್ ತಗೋ, ನಾನು ಆಫೀಸ್ಗೆ ಹೋಗ್ತೀನಿ ಅಂದ ಸೂರ್ಯ. ಸೂರ್ಯ ಅವರೇ ಅಂತ ಮುದ್ದಾಗಿ ಕರೆದ್ಲು ಅಕ್ಷರ ಸೂರ್ಯನ. ಏನೇ ಈ ಹೊಸ ಕರೆ ಅಂತ ಕೇಳ್ದ ಸೂರ್ಯ. ಮತ್ತೇನಿಲ್ಲ, ಅದು ಮತ್ತೇನಿಲ್ಲ, ನಾವು ಅಣ್ಣವ್ರ ಮನೆಗೆ ಹೋಗೋಣವಾ ಅಂತ ಕೇಳಿದ್ಲು ಅಕ್ಷರ ಕ್ಯೂಟಾಗಿ ಸೂರ್ಯನ ಕಡೆ ನೋಡ್ತಾ. ಬೇಡಮ್ಮ, ನೀನು ಅಣ್ಣ ಇವತ್ತು ಆಫೀಸಿಗೆ ಬಂದಿಲ್ವಂತೆ, ನಾನು ಆಫೀಸ್ಗೆ ಹೋಗಬೇಕು, ನಾವು ಸಾಯಂಕಾಲ ಹೋಗೋಣ, ಓಕೆನಾ ಅಂದ ಸೂರ್ಯ. ಅವಳು ಮುಖ ಮಾಡ್ಕೊಂಡು ಮುಗಿಸಿಂತ ಆ ಸೀನಿದ್ದನ್ನು ಸೂರ್ಯನ ಶರ್ಟ್ಗೆ ಒರೆಸ್ತಾ, ನಿಂಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗೋಗಿದೆ ಅಂತ ಹೇಳ್ತಾ ಬಿಕ್ಕಿ ಬಿಕ್ಕಿ ಅಳುವಂತ ನಟಿಸ್ತಿದ್ದಾಳೆ ಅಕ್ಷರ. ಅಮ್ಮ ಬಂಗಾರ ತಾಯಿ, ನೀನು ಹೀಗೆ ಕಣ್ಣೀರು ಹಾಕ್ಬೇಡ, ನಾನು ಕರ್ಕೊಂಡು ಹೋಗ್ತೀನಿ ಅಂದ ಸೂರ್ಯ. ನಿಜವಾಗ್ಲೂ ಸೂರ್ಯ ಅವರೇ ಅಂದ್ಲು ನಗ್ತಾ. ಅಬ್ಬಾ, ಸೆಕೆಂಡ್ಗಳಲ್ಲಿ ಎಷ್ಟು ವೇರಿಯೇಷನ್ಸ್ ತೋರಿಸ್ತೀಯ ನೀನು ಅಂದ ಸೂರ್ಯ. ಕಣ್ಣು ಹೊಡೆದು 5 ಮಿನಿಟ್ಸ್ ಬಾ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಒಳಗಡೆ ಹೋದ್ಲು. ನಗ್ತಾ ತನ್ನ ಪಿ ಎ ಕಾಲ್ ಮಾಡಿ ಇಂಪಾರ್ಟೆಂಟ್ ಫೈಲ್ಸ್ ಇದ್ದರೆ ಮೇಲ್ ಮಾಡೋದಕ್ಕೆ ಹೇಳಿ ಮೀಟಿಂಗ್ಸ್ನೆಲ್ಲ ಪೋಸ್ಟ್ಪೋನ್ ಮಾಡೋದಕ್ಕೆ ಹೇಳ್ದ ಸೂರ್ಯ. ಹಾಂ, ಹಾಗೆ ಆಗಲಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಸೂರ್ಯನ ಪಿ ಎ. 15 ಮಿನಿಟ್ಸ್ ಆದ ನಂತರ ಅಲ್ಲಿಂದ ಸ್ಟಾರ್ಟ್ ಆದರು ಅಕ್ಷರ ಆ್ಯಂಡ್ ಸೂರ್ಯ ಹೊರಡೋದಕ್ಕೆ. ದಾರಿಯುದ್ದಕ್ಕೂ ಸೂರ್ಯನ ತಲೆಯನ್ನು ಚಮಚ ಇಟ್ಟು ತಿಂತ ತನ್ನ ಬಾಯಿಗೆ ನಿಜಕ್ಕೂ ರೆಸ್ಟ್ ಕೊಡ್ತಾನೆ ಇರಲಿಲ್ಲ ಅಕ್ಷರ. ಏಯ್, ಸ್ವಲ್ಪ ಬಾಯಿಗೆ ಬ್ರೇಕ್ ಕೊಡೆ ಅಂದ ಸೂರ್ಯ. ನೋ ನೆವರ್ ಅಂದ್ಲು ಅಕ್ಕಿ. ಇವಾಗ ನೀನು ನಿನ್ನ ಬಾಯಿಗೆ ಬ್ರೇಕ್ ಕೊಡ್ತಿದ್ರೆ ನಾನು ಕೊಡಬೇಕಾಗತ್ತೆ, ಅದು ಕೂಡ ನನ್ನ ಪದ್ಧತಿಯಲ್ಲಿ ಅಂದ ಸೂರ್ಯ. ಸೂರ್ಯ ಏನು ಹೇಳ್ದ ಅಂತ 1 ನಿಮಿಷದವರೆಗೂ ಅರ್ಥ ಆಗಲಿಲ್ಲ ನಮ್ಮ ಮುಚ್ಚ ಅಕ್ಷರಾಗೆ. ಅರ್ಥ ಆದ ತಕ್ಷಣ ಕೈಯನ್ನು ಬಾಯಿಗೆ ಅಡ್ಡ ಇಟ್ಕೊಂಡು ಸೂರ್ಯನ ಕಡೆ ನೋಡ್ತಿದ್ದಾಳೆ. ಸೂರ್ಯ ಹಾಗೇ ನಗ್ತಾ ಅಕ್ಕಿಯನ್ನು ನೋಡ್ತಾ ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಸಮಯಕ್ಕೆ ಶೌರ್ಯನ ಮನೆ ಮುಂದೆ ನಿಂತ್ಕೊಂತು ಸೂರ್ಯನ ಕಾರು. ಒಳಗಡೆ ಬಂದ ಸೂರ್ಯನಿಗೆ ಹಾಲ್ನಲ್ಲಿ ಯಾರೂ ಕಾಣಿಸ್ಲಿಲ್ಲ. ಅಣ್ಣ ಎಲ್ಲಿದ್ದಾನೆ ಸೂರ್ಯ ಅಂತ ಕೇಳಿದ್ಲು ಅಕ್ಕಿ. ನನ್ನ ಜೇಬ್ನಲ್ಲಂತೂ ಇಲ್ಲವೇ ಇಲ್ಲ ಅಂದ ಸೂರ್ಯ ನಗು ತಡೀತಾ. ಏನು ಅಂತ ಕೇಳಿದ್ಲು ಅಕ್ಷರ ಒಂಥರ ಮುಖ ಮಾಡಿಕೊಂಡು. ಅಷ್ಟರಲ್ಲಿ ಕಿಚನ್ನಿಂದ ಹೊರಗಡೆ ಬಂದಳು ಲಕ್ಷ್ಮಿ ಅವರ ಮಾತುಗಳನ್ನ ಕೇಳಿಸ್ಕೊಂಡು. ಸೂರ್ಯ ಮತ್ತು ಅಕ್ಕಿ ಇಬ್ಬರು ಲಕ್ಷ್ಮಿ ನೋಡಿದ್ರು. ಅಮ್ಮ, ಲಕ್ಷ್ಮಿ ಚೆನ್ನಾಗಿದೆಯಾ ಅಂತ ಕೇಳ್ದ ಸೂರ್ಯ. ಹಾಂ ಸೂರ್ಯಪ್ಪ, ನಾನು ಚೆನ್ನಾಗಿದ್ದೀನಿ ಅಂದ್ಲು ಲಕ್ಷ್ಮಿ. ಶೌರ್ಯ ಎಲ್ಲಿದ್ದಾನೆ ಅಂತ ಕೇಳ್ದ ಸೂರ್ಯ ಲಕ್ಷ್ಮಿಯನ್ನು ನೋಡಿ. ಶೌರ್ಯ ಅವರು ತನ್ನ ರೂಮ್ನಲ್ಲಿದ್ದಾರೆ. ಹೌದು, ಅದಕ್ಕೆ ಅಮ್ಮ ಕಾಣಿಸ್ತಿಲ್ವಲ್ಲ, ಯಾಕೆ ಅಂತ ಕೇಳಿದ್ಲು ಅಕ್ಷರ ಸುತ್ತಲೂ ನೋಡ್ತಾ. ತ್ರಿಷಾಮ್ನವರಿಗೆ ಆರಾಮಿಲ್ಲ ಕಣಮ್ಮ, ಅದಕ್ಕೆ ಶೌರ್ಯ ಸರ್ ಆಫೀಸ್ಗೆ ಹೋದವರು ಕೂಡ ಮತ್ತೆ ಬಂದುಬಿಟ್ಟಿದ್ದಾರೆ, ಅಂದಿನಿಂದ ತ್ರಿಷಾಮ್ಮನವ್ರ ಹತ್ರನೇ ಇದ್ದಾರೆ ಅಂದು ಲಕ್ಷ್ಮಿ. ಅಯ್ಯೋ, ಅಣ್ಣ ಊಟ ಮಾಡಿದ್ನಾ ಅಂತ ಕೇಳಿದ್ಲು ಅಕ್ಕಿ. ಇಲ್ಲ ಅಮ್ಮ, ತ್ರಿಷಾಮ್ಮನವ್ರ ಕಣ್ಣು ತೆರೆಯೋವರೆಗೂ ಏನೂ ಬೇಡ ಅಂತ ಹೇಳಿದ್ದಾರೆ ಅಂದ್ಲು. ಸೂರ್ಯ ಮತ್ತು ಅಕ್ಕಿ ಫಾಸ್ಟಾಗಿ ಶೌರ್ಯನ ರೂಮ್ ಕಡೆ ಓಡಿದ್ರು. ಡೋರ್ ಓಪನ್ ಮಾಡೋಣ ಅಂತ ನೋಡೋ ಅಷ್ಟರಲ್ಲೇ ಒಳಗಡೆಯಿಂದ ಶೌರ್ಯ ತ್ರಿಷಾ ಮಾತುಗಳು ಕೇಳಿಸಿ ಅಲ್ಲೇ ನಿಂತು ಹೋದರು. ಶೌರ್ಯ ಅವರೇ, ನಾನು ಮಾಡಿದ ತಪ್ಪೆ, ಆದರೆ ನೀವು ಹೀಗೆ ಮಾತಾಡದೇ ಇರಬೇಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾಳೆ ತ್ರಿಷಾ. ಯಾವುದೇ ಉತ್ತರ ಕೊಡದೆ ಡೋರ್ ಓಪನ್ ಮಾಡಿದ ಶೌರ್ಯ. ಡೋರ್ ಹತ್ತಿರವೇ ಇದ್ದ ಸೂರ್ಯ ಮತ್ತು ಅಕ್ಕಿ ದರ್ಶನ ಕೊಟ್ಟರು. ಅವ್ರನ್ನ ನೋಡಿಯೂ ಏನು ಮಾತಾಡದೆ ಅಲ್ಲಿಂದ ಹೊರಟೋದ ಶೌರ್ಯ. ಸೂರ್ಯ ಅಕ್ಕಿ ಮುಖ ನೋಡಿಕೊಂಡು ಸೂರ್ಯ ಶೌರ್ಯನ ಹತ್ರ ಹೋದರೆ ಅಕ್ಕಿ ತ್ರಿಷಾ ಹತ್ರ ಹೋದ್ಲು. ಅದಕ್ಕೆ ಅಮ್ಮ ಅಂತ ತ್ರಿಷಾಳನ್ನು ಅಪ್ಕೊಂಡ್ಲು ಅಕ್ಷರ. ಏನಾಯ್ತು ಅಮ್ಮ, ನಿನಗೆ ಸಡನ್ನಾಗಿ ಜ್ವರ ಯಾಕೆ ಬಂತು? ಆದರೂ ಅಣ್ಣ ಯಾಕೆ ಅಷ್ಟೊಂದು ಕೋಪದಿಂದ ಮಾತಾಡ್ತಿದ್ದಾನೆ, ಏನಾಯಿತು ಅಂತ ಕೇಳಿದ್ಲು ಅಕ್ಕಿ ತ್ರಿಷಾನ ನೋಡ್ತಾ. ತ್ರಿಷಾ ಅಕ್ಷರಾಗೆ ನಡೆದದ್ದೆಲ್ಲ ಪೂರ್ತಿಯಾಗಿ ಹೇಳಿದ್ಲು. ಎಲ್ಲವನ್ನ ಕೇಳಿದ ಅಕ್ಕಿ ಕೂಡ ಕೋಪದಿಂದ ನೋಡ್ತಿದ್ದಾಳೆ ತ್ರಿಷಾ ಕಡೆ. ಸಾರಿ ಅಕ್ಷರ ಅಂತ ಹೇಳ್ತಿರುವಾಗಲೇ ಕೈ ಮೇಲಕ್ಕೆ ಎತ್ತಿದ್ಲು ಹೊಡೆಯೋದಕ್ಕೆ ಅಕ್ಕಿ. ಭಯದಿಂದ ತ್ರಿಷಾ ತಲೆ ಕೆಳಗೆ ಹಾಕೊಂಡು ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಕೊಂಡ್ಬಿಟ್ಲು. ಅಷ್ಟರಲ್ಲೇ ಶೌರ್ಯ ಹೊಡೆದ ಪೆಟ್ಟುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದರೆ ಅಣ್ಣ ಹೊಡೆಯೋದ್ರಲ್ಲಿ ನಿಜವಾಗ್ಲೂ ತಪ್ಪೇನಿಲ್ಲ ಅಂದ್ಲು ಅಕ್ಷರ ಕೋಪದಿಂದ. ಸಾರಿ ಹೇಳ್ತಿದ್ದೀನಲ್ವಾ ಅಂದ್ಲು ತ್ರಿಷಾ ಕಿವಿಗಳನ್ನ ಹಿಡ್ಕೊಂಡು. ಸರಿ ಬಿಡು, ಇಷ್ಟೊತ್ತಾದರೂ ಇಂಥ ಕೆಲಸಗಳು ಮಾಡು, ಅವಾಗ ಹೇಳ್ತೀನಿ ನಿನ್ನ ಕತೆ ಅಂದ್ಲು ಸೀರಿಯಸ್ ಆಗಿ ತ್ರಿಷಾನ ನೋಡ್ತಾ. ಆದರೆ ನಿಮ್ಮ ಅಣ್ಣ ನನ್ನ ಜೊತೆ ಮಾತಾಡ್ತಿಲ್ಲ ಅಂದ್ಲು ತ್ರಿಷಾ ಅಳ್ತಾ. ಮತ್ತೆ ಮಾತಾಡದೆ ನೀನು ಮುತ್ತು ಕೊಡ್ತಾರಾ ಅಂತ ಕೇಳಿದ್ಲು ಅಕ್ಷರ ವ್ಯಂಗ್ಯವಾಗಿ. ಅಕ್ಕಿ ಮಾತಾಡ್ತಾ, ಅಣ್ಣ ಅಷ್ಟೊಂದು ಒತ್ತಾಯ ಮಾಡಿ ಕೇಳ್ದಾಗ್ಲಾದರೂ ಹೇಳಬೇಕಿತ್ತೇನೆ ರಾಕ್ಷಸಿ ಅಂದ್ಲು ತ್ರಿಷಾ ಗೆನ್ನೆಯನ್ನು ಗಿಲ್ಲುತ್ತಾ. ನೋವಾಗ್ತಿದೆ ಅಂದ್ಲು ತ್ರಿಷಾ.
ಈ ಸಣ್ಣ ವಿಷಯವನ್ನು ನಿಮ್ಮ ಅಣ್ಣನಿಗೆ ಹೇಳೋದು ಯಾಕೆ ಅಂತ ಸುಮ್ಮನಾದೆ. ಆದರೆ ಆ ಹುಚ್ಚು ಮುಗ್ದವಳು ಹೀಗೆ ಮಾಡ್ತಾಳೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಂದ್ಲು ತ್ರಿಷಾ. ಹಾಂ, ಅಣ್ಣನಿಗೆ ಕೋಪ ಜಾಸ್ತಿ, ಇಷ್ಟಲ್ಲಿ ಕೂಲ್ ಆಗಲ್ಲ. ಅಣ್ಣನ ಕೂಲ್ ಮಾಡೋ ಪದ್ಧತಿ ನೀನು ಆಲೋಚನೆ ಮಾಡ್ಕೊ, ಸರಿನಾ? ನಿನಗೇನಾದರೂ ಹೆಲ್ಪ್ ಬೇಕಿದ್ರೆ ಕಾಲ್ ಮಾಡೋದಕ್ಕೆ ಅಮ್ಮ. ಆ್ಯಂಡ್ ಇನ್ನೊಂದು ಸಾರಿ ಹೇಳ್ತಿದ್ದೀನಿ, ಇಂಥದ್ದೇನಾದರೂ ಇದ್ದರೆ ಅಣ್ಣನಿಗಾಗಲಿ ನನಗಾಗಲಿ ಅಥವಾ ಸೂರ್ಯನಿಗಾಗಲಿ ಹೇಳು ಅಂದ್ಲು ಆಕಿ. ಹಾಂ ಸರಿ, ಆದರೆ ಇವಾಗ ಶೌರ್ಯ ಅವ್ರ ಕೋಪ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತ ನೋಡ್ತಾ ಕೇಳಿದ್ಲು ತ್ರಿಷಾ ಅಕ್ಷರಾನ. ಏನೋ ನನಗೂ ಕೂಡ ಗೊತ್ತಿಲ್ಲ ಅನ್ನುವಂತ ಹೆಗಲು ಹಾರಿಸಿದ್ಲು ಅಕ್ಷರ. ನಿನ್ನ ಅಣ್ಣನೇ ತಾನೇ, ನಿನಗೆ ಆ ಮಾತ್ರ ತಿಳಿಯಲ್ವಾ? ನೀನು ಬೇಕಂತ ನನಗೆ ಹೇಳ್ತಿಲ್ಲ ತಾನೇ ಅಂತ ಅಳು ಸ್ಟಾರ್ಟ್ ಮಾಡಿದ್ಲು ತ್ರಿಷಾ. ಅಯ್ಯೋ ಅದಕ್ಕೆ ಅಮ್ಮ, ಹಾಗೇನಿಲ್ಲ. ನಿನ್ನ ಅಣ್ಣನ ಒಂದಿನ ಮಾತಾಡಿಸ್ತೇ ಇರು, ಇಲ್ಲದಿದ್ರೆ ಒಂದು ಕೆಲಸ ಮಾಡು, ಅಣ್ಣನ ಕೂರಿಸಿ ಇಂಥ ಕೆಲಸಗಳು ಮಾಡಲ್ಲ ಸಾರಿ ಅಂತ ಹೇಳು, ಆವಾಗ ಅಣ್ಣನ ಕೋಪ ಹೋಗೋ ಚಾನ್ಸ್ ಇದೆ ಅಂತ ಹೇಳಿದ್ಲು ಅಕ್ಷರ ಏನೂ ಆಲೋಚಿಸ್ತಾ. ಹಾಂ ಟ್ರೈ ಮಾಡ್ತೀನಿ ಹಾಗಾದರೆ ಅಂದ್ಲು ತ್ರಿಷಾ ಡಲ್ಲಾಗಿ. ಸೂರ್ಯ ಕೂಡ ತ್ರಿಷಾ ಹತ್ರ ಬಂದು ಯಾರೆಂಥವ್ರು ಅನ್ನೋದನ್ನು ಇಷ್ಟರವರೆಗೂ ಕೂಡ ನೀನು ತಿಳ್ಕೊಳ್ಳೋದಕ್ಕಾಗ್ತಿದ್ರೆ ಹೇಗಮ್ಮ? ಶೌರ್ಯ ಇದ್ದಿದ್ರಿಂದ ಸರಿಯಾಯಿತು, ಇಲ್ದಿದ್ರೆ ಏನಾಗ್ತಿತ್ತೋ ಆಲೋಚನೆ ಮಾಡು ಅಂತ ಸಮಾಧಾನ ಪಡಿಸುವಂತ ಹೇಳಿದ್ದಕ್ಕೆ ಸಾರಿ ಅಣ್ಣ ಅಂದ್ಲು ತ್ರಿಷಾ ತಲೆ ತಗ್ಗಿಸ್ಕೊಂಡು. ನನಗಲ್ಲ, ಹೋಗ ಶೌರ್ಯನಿಗೆ ಹೇಳು ಅಂತ ಹೇಳಿ ಸ್ವಲ್ಪ ಸಮಯ ಮಾತಾಡಲಿಂದ ಸೂರ್ಯ ಅಕ್ಕಿ ಹೊರ್ಟೋದ್ರು. ಅವ್ರು ಹೋಗಿ 5 ನಿಮಿಷಕ್ಕೆ ಅಲ್ಲಿಗೆ ಬಂದ ಶೌರ್ಯ ಪ್ಲೇಟ್ನಲ್ಲಿ ಇಡ್ಲಿ ಹಿಡ್ಕೊಂಡು. ಶೌರ್ಯ ಅವರೇ ಅಂತ ಕರೆದ್ಲು ತ್ರಿಷಾ ಮೆಲ್ಲಗೆ. ತಿನ್ನೋ ಅಂತ ಮಾತ್ರ ಹೇಳಿ ಇಡ್ಲಿ ತಂದು ಬಾಯಿನ ಹತ್ರ ಇಟ್ಟ ಶೌರ್ಯ. ನನಗೆ ಬೇಡ ಅಂತ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ತ್ರಿಷಾ ಸಣ್ಣ ಮಗುವಿನಂತೆ. ತಿನ್ನು ಮುಚ್ಕೊಂಡು, ಇಲ್ದಿದ್ರೆ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಅಂತ ಸೀರಿಯಸ್ ಆಗಿ ಶೌರ್ಯ ಹೇಳೋ ಅಷ್ಟರಲ್ಲೇ ಇನ್ನೇನು ಮಾತಾಡ್ತೀವಿ. ಆ ಇಡ್ಲಿಗಳನ್ನ ತಿಂದು ಟ್ಯಾಬ್ಲೆಟ್ಸ್ ಕೊಟ್ಟರೆ ಅವುಗಳು ಕೂಡ ಹಾಕ್ಕೊಂಡು ಶೌರ್ಯನ ಕೈ ಹಿಡ್ಕೊಂಡು ತ್ರಿಷಾ. ಶೌರ್ಯ ಅವರೇ ಐ ಆಮ್ ರಿಯಲಿ ಸಾರಿ ರೀ ಅಂದ್ಲು ತ್ರಿಷಾ ಶೌರ್ಯನ್ನೇ ನೋಡ್ತಾ. ಶೌರ್ಯ ಅವರೇ ಇನ್ಯಾವಾಗೂ ಇಂಥ ಕೆಲಸ ಮಾಡಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ ತ್ರಿಷಾ. ಯಾಕೋ ತ್ರಿಷಾ ಅಳ್ತಿರೋದು ನೋಡ್ತಿದ್ರೆ ತುಂಬ ಬೇಸರ ಅನ್ನಿಸ್ತಾ ಅವನಿಗೆ. ಆದರೆ ಅತಿ ಕಷ್ಟದ ಮೇಲೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾ, ಹೋಗಿ ನೀನು ತಂಗಿದ್ದಾಳಲ್ಲ ಅವಳ ಹತ್ರ ಹೇಳ್ಕೊ ಅಂದ ಶೌರ್ಯ ಸೀರಿಯಸ್ ಆಗಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಅಳ್ತಾ ಹಾಗೇ ಉಳಿದು ಹೋದ್ಲು ತ್ರಿಷಾ. ಕೆಳಗೆ ಬಂದ ಶೌರ್ಯನಿಗೆ ಅಕ್ಕಿಯಿಂದ ಕಾಲ್ ಬರ್ತಿದೆ. ಶೌರ್ಯ ನೋಡಿ ಲಿಫ್ಟ್ ಮಾಡಿ, ಹಲೋ ಅಮ್ಮ ಅಕ್ಷರ, ಹೇಳಮ್ಮ ಮನೆಗೆ ಹೊಟ್ಟೋದ್ರಾ ಅಂತ ಕೇಳ್ದ ಶೌರ್ಯ. ಅಣ್ಣ ಇವಾಗಲೇ ಬಂದ್ವು ಅಂದ್ಲು ಅಕ್ಷರ. ಸರಿ ಕಣಮ್ಮ ಅಂದ ಶೌರ್ಯ. ಅಣ್ಣ ಅಂತ ಕರೆದ್ಲು ಅಕ್ಕಿ. ಏನಮ್ಮ ಅಂತ ಕೇಳ್ದ ಶೌರ್ಯ. ಅಣ್ಣ ಪಾಪ ಅಣ್ಣ ಅತ್ತಿಗೆ ಅಮ್ಮ, ಈ ಒಂದು ಸಾರಿ ಅವನ್ನ ಕ್ಷಮಿಸಿ ಅವ್ರ ಜೊತೆ ಮಾತಾಡ್ರಣ ಅಂದ್ಲು. ಇಲ್ಲಮ್ಮ, ಅವಳಿಗೆ ಬುದ್ಧಿ ಬರಬೇಕಲ್ವಾ ಅಂದ ಶೌರ್ಯ. ನಿಜವೇ ಅಂದ್ಕೋಣ, ಆದರೆ ಅತ್ತಿಗೆ ಅಮ್ಮ ಹೆಲ್ತ್ ಕೂಡ ಚೆನ್ನಾಗಿಲ್ಲ ಅಲ್ವಾ, ಪ್ಲೀಸ್ ಅಣ್ಣ ಈ ಒಂದು ಸಾರಿಗಳನ್ನ ಕ್ಷಮಿಸಬಾರ್ದಾ? ನಮ್ಮ ಒಳ್ಳೆ ಅಣ್ಣ ಅಲ್ವಾ ನೀನು ಅಂತ ಕೇಳಿದ್ಲು ಅಕ್ಷರ. ಸರಿ ಕಣಮ್ಮ ಅಂದ ಶೌರ್ಯ ಸಣ್ಣದಾಗಿ ನಕ್ಕು. ನನಗೆ ಗೊತ್ತಣ್ಣ ನೀನು ಓಕೆ ಹೇಳ್ತೀಯಾ ಅಂತ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಂದ್ಲು ಅಕ್ಕಿ. ಅವಳು ಮತ್ತೆ ಇಂಥ ಕೆಲಸ ಮಾಡಿದ್ರೆ ಮಾತ್ರ ತುಂಬ ಸಿವಿಯರ್ ಆಗಿರುತ್ತೆ ಅಂತ ಹೇಳು ಅಂದ ಶೌರ್ಯ. ಅಣ್ಣ ನಿನ್ನವರೆಗೂ ಕಾಡಲ್ಲ, ಈ ಸಾರಿ ಅದಕ್ಕೆ ಅಮ್ಮ ಇಂಥ ಹುಚ್ಚು ಕೆಲಸ ಏನಾದರೂ ಮಾಡಿದ್ರೆ ನಾನು 4 ಕೊಡ್ತೀನಿ ಅಂದ್ಲು ಅಕ್ಷರ ಖಚಿತವಾಗಿ. ಹಾಂ ಸರಿ ಕಣಮ್ಮ ಅಂತ ಸ್ವಲ್ಪ ಸಮಯ ಮಾತಾಡ್ಕೊಂಡು ಕಾಲ್ ಕಟ್ ಮಾಡಿದ್ರು ಅಣ್ಣ ತಂಗಿ. ಅಕ್ಕಿ ಕಾಲ್ ಕಟ್ ಮಾಡಿದ ನಂತರ ಮತ್ತೆ ಮೇಲಕ್ಕೆ ಹೋದ ಶೌರ್ಯ. ಅಲ್ಲಿ ಅಳ್ತಾ ಕೂತಿರೋ ತ್ರಿಷಾ ಕಾಣಿಸಿದ ತಕ್ಷಣ ಅವಳ ಹತ್ರ ಹೋಗಿ, ಹೇಯ್ ಮೆಂಟಲ್, ಇನ್ನೂ ಅಳ್ತಾ ಕೂತಿದ್ಯಾ ಅಂತ ಕೇಳಿದ ಅವಳು ಕಣ್ಣೀರು ಒರೆಸ್ತಾ. ಸಾರಿ ಶೌರ್ಯ ಅವರೇ ಅಂತ ಹೇಳಿ ಸಣ್ಣ ಮಗುವಿನಂತೆ ಶೌರ್ಯನ ಗಟ್ಟಿಯಾಗಿ ಅಪ್ಕೊಂಡ್ಲು ತ್ರಿಷಾ. ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಂದ್ಲು ಶೌರ್ಯನ ಗಟ್ಟಿಯಾಗಿ ಅಪ್ಕೊಂಡು. ಸರಿ, ಇನ್ನೊಂದು ಸಾರಿ ನನ್ನ ಹತ್ರ ಏನಾದರೂ ಮುಚ್ಚಿಡು, ಅವಾಗ ಹೇಳ್ತೀನಿ ನಿನ್ನ ಕತೆ ಅಂತ ಶೌರ್ಯ ಬೆದರಿಸುವಂತೆ. ಇಲ್ಲ ಇನ್ಯಾವಾಗೂ ಮುಚ್ಚಿಡಲ್ಲ ಅಂದ್ಲು ತ್ರಿಷಾ. ಹಾಂ ಸರಿ, ಹಾಗಾದರೆ ಮಲ್ಕೋ ಸ್ವಲ್ಪ ಸಮಯ, ನಾನು ಕೆಳಗೆ ಸ್ಟಡಿ ರೂಮ್ನಲ್ಲಿ ಇರ್ತೀನಿ, ಸ್ವಲ್ಪ ಆಫೀಸ್ ವರ್ಕ್ ಇದೆ ಅಂತ ಶೌರ್ಯ ತ್ರಿಷಾ ತಲೆ ಸವರ್ತಾ. ಹಾಂ ಸರಿ ಅಂತ ಹೇಳಿ ಮಲಗಿಬಿಟ್ಲು ತ್ರಿಷಾ. ಶೌರ್ಯ ಕೆಳಗೆ ಬಂದು ತನ್ನ ಮನುಷ್ಯರಿಗೆ ಕಾಲ್ ಮಾಡಿ ಏನೋ ಹೇಳ್ದ. ಅವ್ರು ಓಕೆ ಅಂದಿದ್ದಕ್ಕೆ ಒಂದು ಕಣ್ಣಿಂಗ್ ಸ್ಮೈಲ್ ಬಂದು ಸೇರ್ತು ಶೌರ್ಯನ ಮುಖದಲ್ಲಿ. ಈತ ಯಶ್ವಂತ್ ಅಂತ ತುಂಬ ಕೋಪದಲ್ಲಿದ್ದಾನೆ ಯಶ್ವಂತ್. ನಿಜಕ್ಕೂ ಇಷ್ಟು ಪಕ್ಕಾ ಪ್ಲ್ಯಾನ್ ಮಾಡಿದ್ರೆ ಆ ತ್ರಿಷಾ ಹೇಗೆ ತಪ್ಪಿಸ್ಕೊಂಡ್ಲು ಅಂದ ಯಶ್ವಂತ್ ಅಸಹನೆಯಿಂದ. ಅದಿತಿ ಕೂಡ ಆಲೋಚನೆಗೆ ಬಿದ್ಲು. ಯಶ್ವಂತ್ಗೆ ಅಂತಕ್ಕಂತೂ ಕೋಪ ಹೆಚ್ಚಾಗ್ತಾನೆ ಇದೆ. ತನ್ನ ಫ್ರೆಂಡ್ PA ಕಾಲ್ ಮಾಡ್ದ ಯಶ್ವಂತ್. ಅವನು ಹೇಳ, ಯಶ್ವಂತ್ ಏನು ಕೆಲಸ, ಇವತ್ತು ಆಫೀಸ್ಗೆ ಯಾಕೆ ಬಂದಿಲ್ಲ ಅಂತ ಕೇಳ್ದ. ಅದಾದಮೇಲೆ ಮುಂಚೆ ನನಗೆ ಅರ್ಜೆಂಟಾಗಿ ಒಂದು ಹುಡುಗಿ ಬೇಕು, ಹೇಗಿದ್ರೂ ಪರವಾಗಿಲ್ಲ ಅಂದ ಯಶ್ವಂತ್. ಇವಾಗಲೇ ಅಂದರೆ ಹೆಂಗೋ, ಹೇಗೆ ಯಶ್ವಂತ್ ಅಂದ ಅವನು. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಅರ್ಧ ಗಂಟೆಯಲ್ಲಿ ಹುಡುಗಿ ಬೇಕು, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಆ ಕೆಲಸದಲ್ಲಿ ಬಿದ್ದ ಅವನು. ಯಶ್ವಂತ್ ಕಾಲ್ ಕಟ್ ಮಾಡಿ ಅದಿತಿ ಕಡೆ ನೋಡ್ತಾ, ನನ್ನ ಕಣ್ಣು ಮುಂದೆ ಒಂದು ಹೊರಟೋಗು, ಇಲ್ದಿದ್ರೆ ನರಕ ನೋಡ್ತೀಯಾ ಅಂದ ಯಶ್ವಂತ್.
ಅದಿತಿ ಮುಂಚೆ ಯಶವಂತ್ ಇವಾಗ ಮಾತಾಡೋದಕ್ಕೆ ಶಾಕ್ ಆಗಿದ್ರೆ ಇವಾಗ ತನ್ನ ಜೊತೆ ಹೀಗೆ ಮಾತಾಡ್ತಿದ್ರೆ ಇನ್ನೂ ಶಾಕ್ ಆಗಿದೆ. ಹೆಂಡತಿಯಾಗಿ ನಾನು ಪಕ್ಕದಲ್ಲಿದ್ದೀನಲ್ಲ ಅಂದ್ಕೊಳ್ತಾ ಆಲೋಚಿಸ್ತಿದ್ದ ಅವಳ ಕೈ ಹಿಡಿದು ದೂರಕ್ಕೆ ತನ್ನ ರೂಮ್ ಹೊರಗಡೆ ತಳ್ಳಿ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟ ಯಶವಂತ್. ಅದಿತಿಗೆ ಯಾಕೋ ತುಂಬ ಅಳು ಬರ್ತಿದೆ. ಫಸ್ಟ್ ಟೈಮ್ ಅನ್ನಿಸ್ತು ಅದಿತಿಗೆ ಯಶವಂತನ ಮದುವೆಯಾಗಿ ನಾನು ತಪ್ಪು ಮಾಡಿಬಿಟ್ನಾ ಅಂತ. ಅದು ಇವಾಗಲ್ಲ, ನಿನಗೆ ಮುಂದೆ ಮುಂದೆ ಗೊತ್ತಾಗತ್ತೆ ಬಂಗಾರ. ಸ್ವಲ್ಪ ಸಮಯಕ್ಕೆ ಒಂದು ಹುಡುಗಿನ ಕರ್ಕೊಂಡು ಬಂದ ಯಶವಂತ್, ಅವನ ಫ್ರೆಂಡು. ಯಶವಂತ್ ಯಾವಾಗಲೂ ಮಾಡುವಂತೆ ಆ ಹುಡುಗಿಯ ಜೀವನವನ್ನು ಹಾಳು ಮಾಡಿ ಆ ನಂತರ ಅವಳನ್ನ ಕೊಂದು ಹಾಕ್ಬಿಟ್ಟ. ಇದ್ಯಾವು ಅದಿತಿಗೆ ಗೊತ್ತಿಲ್ಲ. ಅಂದರೆ ಹುಡುಗಿ ಬಂದಿದ್ದಾಳೆ ಅಂತ ಗೊತ್ತು, ಆದರೆ ಆ ಹುಡುಗಿಯನ್ನು ಯಶವಂತ್ ಕೊಂದು ಹಾಕ್ಬಿಟ್ಟಿದ್ದಾನೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಅದೇನಾದರೂ ಗೊತ್ತಾಗ್ಬಿಟ್ರೆ ಪಾಪದವಳ ಪರಿಸ್ಥಿತಿ ಏನಂತೀರ ಮಾಸ್ಟರ್? ಪಾಪ. ಇತ್ತ ತ್ರಿಷಾ ಸರಿ ಅಂತ ಮಲಗಿಬಿಟ್ಲು. ಶೌರ್ಯ ಕೆಳಗೆ ಬಂದು ತನ್ನ ಮನುಷ್ಯರಿಗೆ ಕಾಲ್ ಮಾಡಿ ಏನೋ ಒಂದು ಹೇಳ್ದ. ಅವರು ಓಕೆ ಅಂದಿದ್ದಕ್ಕೆ ಒಂದು ಕಣ್ಣಿಂಗ್ ಸ್ಮೈಲ್ ಬಂದು ಸೇರಿತು ಇತ್ತ ಶೌರ್ಯನ ಮುಖದಲ್ಲಿ. ಇನ್ನು ತುಂಬ ಸಮಯ ಶೌರ್ಯ ಸ್ಟಡಿ ರೂಮ್ನಲ್ಲೇ ಉಳಿದು ಹೋದ, ತನ್ನ ಆಫೀಸ್ ವರ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ತಾ. ಲಕ್ಷ್ಮಿ ಏನೋ ತನ್ನ ತಾಯಿಗೆ ಆರಾಮಿಲ್ಲ ಅಂತ ಮನೆಯಿಂದ ಫೋನ್ ಬಂದಿದ್ದಕ್ಕೆ ಶೌರ್ಯನಿಗೆ ಹೇಳಿಬಿಟ್ಟು ಅವಳು ಮನೆಗೆ ಹೊಟ್ಟೋದ್ಲು, ತನ್ನ ತಾಯಿಯನ್ನು ನೋಡ್ಕೋಬೇಕು ಅಂತ ಹೇಳಿ ಪರ್ಮಿಷನ್ ಕೇಳಿಕೊಂಡು. ಮೆಡಿಸಿನ್ ಪ್ರಭಾವದಿಂದ ನೈಟ್ವರೆಗೂ ನಿದ್ದೆ ಮಾಡಿದ್ಲು ತ್ರಿಷಾ. ನೈಟ್ ಯಾವಾಗಲೂ 9:00ವರೆಗೆ ಹಾಗೆ ಪ್ರಜ್ಞೆಗೆ ಬಂದು ನೋಡೋ ಅಷ್ಟರಲ್ಲೇ ಇನ್ನು ಶೌರ್ಯ ಅಲ್ಲಿ ಕಾಣಿಸ್ಲಿಲ್ಲ. ಎಲ್ಲಿಗೋದ್ರಿ ಮನುಷ್ಯ ಅಂತಂದ್ಕೊಂಡು ಕೆಳಗೆ ಬರೋ ಅಷ್ಟರಲ್ಲೇ ಆವಾಗ ನೆನಪಾಯಿತು ತ್ರಿಷಾಗೆ ಶೌರ್ಯ ಸ್ಟಡಿ ರೂಮ್ನಲ್ಲಿ ಇರ್ತೀನಿ ಅಂತ ಅಂದಿದ್ದಂಥ ವಿಷಯ. ಅಯ್ಯೋ ದೇವ್ರೇ, ಮತ್ತೆ ಮೇಲಕ್ಕೆ ಹೋಗ್ಬೇಕಾ ಅಂದ್ಕೊಳ್ತಾ ಮತ್ತೆ ಮೇಲಕ್ಕೆ ಹೋಗಿ ನೋಡುವಷ್ಟರಲ್ಲಿ ಅಲ್ಲಿ ಶೌರ್ಯ ಕಾಣಿಸ್ತಾ ಸೀರಿಯಸ್ ಆಗಿ ಏನೇನೋ ವರ್ಕ್ ಮಾಡ್ಕೊಳ್ತಾ ಇದ್ದ. ತನ್ನ ಬೆರಳುಗಳು ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಕುದುರೆಯಂತೆ ಓಡ್ತಿದ್ರೆ ಹಾಗೇ ನೋಡ್ತಾ ನಿಂತು ಹೋದ್ಲು ತ್ರಿಷಾ. ತ್ರಿಷಾ ಇರೋದು ಶೌರ್ಯನಿಗೆ ತಿಳಿತಾ ಇದ್ದರೂ ಕೂಡ ಅವಳನ್ನ ಕಣ್ಣು ಕೋನದಲ್ಲೇ ನೋಡ್ತಾ ತನ್ನ ವರ್ಕ್ ಕಂಪ್ಲೀಟ್ ಮಾಡೋದರಲ್ಲಿ ಇನ್ನೊಂಚೂರು ಸ್ಪೀಡ್ ಹೆಚ್ಚಿಸ್ತಾ ಶೌರ್ಯ. ಹಾಗೆ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಮಾಡಬೇಕಾದ ಕೆಲಸವನ್ನು 20 ನಿಮಿಷದಲ್ಲೇ ಕಂಪ್ಲೀಟ್ ಮಾಡಿ ತಲೆ ತಿರುಗಿಸಿ ತನ್ನ ಹೆಂಡತಿ ತ್ರಿಷಾ ಕಡೆ ನೋಡ್ದ. ಅಲ್ಲಿವರೆಗೂ ತ್ರಿಷಾ ಹಾಗೇ ನೋಡ್ತಾ ಇರೋದ್ರಿಂದ ನನಗೆ ಸೈಟ್ ಹೊಡೆದು ಸಾಕು, ನಡಿ ನಡಿ ಅಂದ ಶೌರ್ಯ. ನಾನೇನು ನಿಮಗೆ ಸೈಟ್ ಹೊಡಿತಿಲ್ಲ, ನಿಮ್ಮ ಟೈಪಿಂಗ್ ಸ್ಕಿಲ್ಸ್ನ ನೋಡ್ತಿದ್ದೀನಿ ಅಂತಂದ್ಲು ತ್ರಿಷಾ. ಅವನು ಆ ಸ್ಪೀಡಲ್ಲಿ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇರೋದನ್ನು ನೋಡಿ. ಶೌರ್ಯ ಕೂಡ ತ್ರಿಷಾ ಪಕ್ಕದಲ್ಲೇ ಸೆಟಲ್ ಆದ. ಏನು ತಿಂತೀಯಾ ಅಂತ ಕೇಳ್ದ ಶೌರ್ಯ ತ್ರಿಷಾಳನ್ನ. ಬಿರಿಯಾನಿ ಅಂತ ಕೇಳಿದ್ಲು ತ್ರಿಷಾ. ಜ್ವರ ಇಟ್ಕೊಂಡು ಬಿರಿಯಾನಿ ಅಂತೆ, ಬಿರಿಯಾನಿ ಮುಚ್ಕೊಂಡು ಇನ್ನೇನಾದರೂ ಬೇರೆ ಹೇಳೆ, ಅದಾಮೇಲೆ ತರಿಸ್ತೀನಿ ಅಂದ ಶೌರ್ಯ ಸೀರಿಯಸ್ ಆಗಿ ತನ್ನ ಹೆಂಡತಿಗೆ. ಫ್ರೈಡ್ ರೈಸ್ ಅಂದ್ಲು ತ್ರಿಷಾ. ಏನೋ ಅಂತ ಕೇಳ್ದ ಶೌರ್ಯ ಸೀರಿಯಸ್ ಆಗಿ. ಏನಿಲ್ಲ ಅಂದ್ಲು ತ್ರಿಷಾ. ನಿನ್ನನ್ನು ಕೇಳಿದ್ರೆ ಹೀಗೇನೆ ಏನೋ ಒಂದು ಹೇಳ್ತಾನೆ ಇರ್ತೀಯ, ಕೆಲಸಕ್ಕೆ ಬಾರದೇ ಇರೋವನ್ನೆಲ್ಲ ತಿಂತೀಯ, ಅದಕ್ಕೆ ನಾನೇ ಇಡ್ಲಿ ಆರ್ಡರ್ ಮಾಡ್ತಿದ್ದೀನಿ ಅಂತಂದ ಶೌರ್ಯ. ಶೌರ್ಯ ಪಕ್ಕದಲ್ಲಿದ್ದ ತ್ರಿಷಾ ಇಡ್ಲಿ ರೇಟ್ ನೋಡಿ ಅಮ್ಮಮ್ಮಮ್ಮೋ, 2 ಇಡ್ಲಿ 250 ರೂಪಾಯ ಅಂತ ಕೇಳಿದ್ಲು ಶಾಕಾಗಿ. ಸರಿ ಬಿಡು ಅಂದ ಶೌರ್ಯ ನಗುನ ಮುಚ್ಚಿಡ್ತಾ. ಹೀಗೆ ಹಿಂದೆ ನಡೆದಂಥ ಒಂದು ವಿಷಯ. ಶೌರ್ಯ ಅವರೇ ಹಸಿವಾಗ್ತಿದೆ ಅಂತ ಅವಳೇ ಕೇಳಿದ್ಲು. ಏನಾದರೂ ತಿನ್ನೋಣ ಬನ್ನಿ ಅಂತ ಅಂದ್ಲು ತ್ರಿಷಾ ನಡೆಯುತ್ತ. ಆವಾಗ ನೆನಪಾಯಿತು ಶೌರ್ಯನಿಗೆ ಲಕ್ಷ್ಮಿ ತನ್ನ ಮನೆಗೆ ಹೊರಟೋದಂಥ ವಿಷಯ. ಹಾಗಾಗಿ ಶಿಟ್ ಅಂತ ಅಂದ್ಕೊಳ್ತಾ ಲಕ್ಷ್ಮಿ ತನ್ನ ಮನೆಗೆ ಹೊರಟು ಹೋಗಿದ್ದಾಳೆ, ಅಮ್ಮನಿಗೆ ಆರಾಮಿಲ್ಲ ಅಂತಂದ ಶೌರ್ಯ. ಅಷ್ಟರಲ್ಲೇ ಇಲ್ಲಿದ್ದಂಥ ತ್ರಿಷಾ, ಹೌದಾ ಹಾಗಾದರೆ ಇರಿ ನಾನೇ ಏನೊಂದು ಪ್ರಿಪೇರ್ ಮಾಡಿಬಿಡ್ತೀನಿ
ಅಂದ್ಲು ತ್ರಿಷಾ ಮುಂದಕ್ಕೆ ನಡೀತಾ. ಏಯ್ ಹುಚ್ಚ, ನಿನಗೇನಾದರೂ ಈಗ ನಿನಗೆ ಆರಾಮಿಲ್ಲ ಆದರೆ ಅಡುಗೆ ಮಾಡ್ತಾಳಂತೆ ಅಂದ ಶೌರ್ಯ. ಮತ್ತು ಹೇಗೆ ಶೌರ್ಯ ಅವರೇ, ತುಂಬ ಹಸಿವಾಗ್ತಿದೆ ಅಂತಂದ್ಲು ತ್ರಿಷಾ. ಇರು ಹಾಗಾದರೆ ನಿನಗೋಸ್ಕರ ಏನಾದರೂ ಆರ್ಡರ್ ಮಾಡಿಬಿಡ್ತೀನಿ ಅಂತ ತನ್ನ ಮೊಬೈಲನ್ನು ತೆಗಿತಾ ಹೇಳ್ದ. ತ್ರಿಷಾ ಕೂಡ ಹಾಂ ಓಕೆ ಮಾಡಿ ಅಂತ ಹೇಳಿ ಸೋಫಾದಲ್ಲೇ ಕೂತ್ಬಿಟ್ಲು. ಇದನ್ನೆಲ್ಲ ನೆನೆಸ್ಕೊಂಡ್ರು. ಈಗ ಆ ಪ್ರೈಸ್ ನೋಡಿ ತನ್ನ ಗಂಡನ ಕೇಳ್ತಿದ್ದಾಳೆ ಇಷ್ಟೊಂದ ಅಂತ. ಹಾಗೇನೇ ಇರುತ್ತೆ 5 ಸ್ಟಾರ್ ಹೋಟೆಲ್ನಲ್ಲಿ ಅಂತಂದ ಶೌರ್ಯ. ಏನೂ ಅವಶ್ಯಕತೆ ಇಲ್ಲ ಅಂದ್ಲು ತ್ರಿಷಾ. ಏನು ಅವಶ್ಯಕತೆ ಇಲ್ಲ? ಇವಾಗ ಇದ್ರ ಕಾಸ್ಟ್ ನೋಡ್ಬಿಟ್ಟು ಟಿಫಿನ್ ತಿನ್ನೋದೇ ಬಿಟ್ಬಿಡ್ತೀಯಾ ಅಂತ ಕೇಳ್ದ ಶೌರ್ಯ. ಹಸುವಿನಿಂದಾದರೂ ಇರ್ತೀನಿ, ಆದರೆ ಅಷ್ಟು ಕಾಸ್ಟ್ ಇಟ್ಟು ಇಡ್ಲಿ ತಿನ್ನಲ್ಲ ಅಂತಂದ್ಲು ತ್ರಿಷಾ. ಮತ್ತೇನೇ ಮಾಡ್ತೀಯ ಈಗ ಅಂತ ಕೇಳ್ದ ಶೌರ್ಯ. ತ್ರಿಷಾ ಈ ರೀತಿ ಮಾತಾಡ್ತಾ ಇರೋದನ್ನ ನೋಡಿ. ಹೇಳಿದ್ನಲ್ಲ ನಾನು ಆವಾಗಲೇ, ನಾನೇ ಅಡುಗೆ ಮಾಡ್ತೀನಿ ಅಂತ ಅಂದ್ಲು. ನೋ, ನಾನು ಅದಕ್ಕೆ ಒಪ್ಪಲ್ಲ ಅಂತಂದ ಶೌರ್ಯ. ತುಂಬ ಸಮಯ ಆಲೋಚಿಸಿದ ನಂತರ, ಹಾಗಾದರೆ ಹೊರಗಡೆ ಹೋಗಿ ತಿನ್ನೋಣವಾ ಶೌರ್ಯ ಅವರೇ ಅಂತ ಕೇಳಿದ್ಲು ತ್ರಿಷಾ. ಜ್ವರ ಇಟ್ಕೊಂಡು ಅದು ನೈಟ್ ಹೊರಗಡೆ ಹೋಗಿ ತಿನ್ನೋದು ಅವಶ್ಯಕತೆ ಇದೆಯಾ ಅಂತ ಕೇಳ್ದ ತುಂಬ ಸೀರಿಯಸ್ ಆಗಿ ಶೌರ್ಯ. ಅವಳು ಆ ರೀತಿ ಆಡ್ತಾ ಇರೋದನ್ನು ನೋಡಿ. ಶೌರ್ಯ ಅವರೇ ಪ್ಲೀಸ್ ಅಲ್ಲಿ ಫುಡ್ ತಿಂದು ತುಂಬ ಡೇಸ್ ಆಗೋಯ್ತು, ಹೋಗಿ ತಿನ್ನೋಣ ಶೌರ್ಯ ಅವರೇ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾಳೆ ತನ್ನ ಗಂಡನನ್ನು ತ್ರಿಷಾ. ಸರಿ ಅಂತ ಹೇಳಿ ಇಬ್ಬರು ಹೊರಗಡೆ ಹೊರಡೋದಕ್ಕೆ ಸ್ಟಾರ್ಟ್ ಆದರು. ಅಕ್ಷರಾಳ ಸ್ವೆಟರ್ ಒಂದಿದ್ದರೆ ಅದನ್ನು ತ್ರಿಷಾ ಕೊಟ್ಟು ಅದನ್ನು ಹಾಕಿಸಿ ತಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಆದರೂ ಹೊರಡೋದಕ್ಕೆ. ಶೌರ್ಯ ಕಾರ್ ತೆಗೆದಿದ್ರೆ ಅಲ್ಲೇ ಇದ್ದ ರಾಯಲ್ ಎನ್ಫೀಲ್ಡ್ ಗಾಡಿ ಮೇಲೆ ಬಿದ್ದು ತ್ರಿಷಾ ಕಣ್ಣು. ಶೌರ್ಯ ಅವರೇ ಅಂತ ಕರೆದ್ಲು ಈಗ ಮುದ್ದಾಗಿ. ಏನೋ ಅಂತ ಕೇಳ್ದ ಶೌರ್ಯ ಡೌಟಾಗಿ ತ್ರಿಷಾ ಕಡೆನೇ ನೋಡುತ್ತಾ. ಅದು ಬೈಕ್ ಮೇಲೆ ಹೋಗೋಣವಾ ಅಂತ ಕೇಳಿದ್ಲು ಎಷ್ಟೋ ಆಸೆಯಿಂದ ಶೌರ್ಯನನ್ನು. ಸರಿ ಅಂತ ಹೇಳಿ ಮತ್ತೆ ಒಳಗಡೆ ಹೋಗಿ ಬೈಕ್ ಕೀಸ್ ತೆಗೆದುಕೊಂಡು ಬಂದು ಬೈಕ್ ಮೇಲೆ ಹೊರಡೋದಕ್ಕೆ ಸ್ಟಾರ್ಟ್ ಆದರು ಇಬ್ಬರೂ ಕೂಡ. ಆದರೂ ಈ ಟೈಮಲ್ಲಿ ಫುಡ್ಡು ಎಲ್ಲಿ ಸಿಗುತ್ತೆ ಅಂತ ಕೇಳಿದ ಶೌರ್ಯ ತ್ರಿಷಾನನ್ನು. ತ್ರಿಷಾ ಅಡ್ರೆಸ್ ಹೇಳಿದ್ಲು. ಆದರೂ ನಿನಗೆ ಹೇಗೆ ಗೊತ್ತಿದೆಲ್ಲ ಅಂತ ಕೇಳ್ದ ಶೌರ್ಯ ಡ್ರೈವಿಂಗ್ ಮಾಡ್ತಾನೆ. ನಾನು ಡಿಗ್ರಿ ಓದುವಾಗ ಒಂದೊಂದು ಸಾರಿ ಅಲ್ಲೇ ತಿಂತಿದ್ದೆ ಅಂತಂದ್ಲು ತ್ರಿಷಾ. ಓಹೋ, ಅದೇನೋ ಕಾಲೇಜ್ ಇರ್ತಿದ್ದು ಮಾರ್ನಿಂಗ್ ಅಲ್ವಾ, ಏನೋ ಮಿಸ್ ಆಗ್ತಿದೆ ಅಂತಂದ ಶೌರ್ಯ. ಡೇ ಟೈಮ್ ಕಾಲೇಜ್ನಲ್ಲಾದರೆ ನನ್ನನ್ನು ಸೇರಿಸಲ್ಲ, ಓದಬಾರ್ದು ಅಂತ ಕಂಡೀಷನ್ ಹಾಕಿದ್ರು ಅಂತಂದ್ಲು ತ್ರಿಷಾ. ಸೊ ನಾನು ನೈಟ್ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೊಂಡು ಓದಿದೆ. ನಮ್ಮ ಕಾಲೇಜು ಮುಗಿಯೋಷ್ಟರಲ್ಲೇ 12 ಅಥವಾ 1 ಆಗ್ತಿತ್ತು. ಆ ಟೈಮ್ನಲ್ಲಿ ಒಂದೊಂದು ಸಾರಿ ತುಂಬ ಹಸಿವಾಗ್ಬಿಟ್ರೆ ಇಲ್ಲೇ ತಿಂದ್ಬಿಡ್ತಿದ್ದೆ ನಾನು ಅಂತಂದ್ಲು ತ್ರಿಷಾ. ಆ ಟೈಮ್ನಲ್ಲಿ ನಿನ್ನನ್ನು ಯಾರು ಡ್ರಾಪ್ ಆ್ಯಂಡ್ ಪಿಕ್ ಮಾಡ್ತಿದ್ರು ಅಂತ ಕೇಳ್ದ ಶೌರ್ಯ ಡೌಟಾಗಿ. ಯಾರೂ ಇರ್ತಿರ್ಲಿಲ್ಲ, ನಾನೇ ಹೋಗಿ ಬರ್ತಿದ್ದೆ ಗೊತ್ತಾ. ಒಂದೊಂದು ಸಾರಿ ಅಂದರೆ ವೀಕೆಂಡ್ಸ್ ಆ್ಯಂಡ್ ಏನಾದರೂ ಫೆಸ್ಟಿವಲ್ಸ್ ಇದ್ದಾಗ ಮಾತ್ರ ಒಬ್ಬ ಹುಡುಗ ನನ್ನ ಬಿಡ್ತಿದ್ದ ಅಂತಂದ್ಲು ತ್ರಿಷಾ. ಹುಡುಗ ಅನ್ನೋ ಹೆಸರು ಕೇಳತ್ಲೇ ಪಾಪ ನಮ್ಮ ಶೌರ್ಯ ಸರ್ಗೆ ಜಲಸ್ ಅನ್ನೋ ಹುಳ ಎದ್ದುಬಿಡ್ತು. ಯಾರ ಹುಡುಗ ಅಂತ ಕೇಳ್ದ ಶೌರ್ಯ. ಹಾಗೆ ಆ ಮಿರರ್ನಿಂದ ತ್ರಿಷಾಳನ್ನೇ ನೋಡ್ತಾ. ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತಂದ್ಲು ತ್ರಿಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತೊಗೊಂಡು ನೋಡಿ. ಥ್ಯಾಂಕ್ ಯು.